ಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಸ್ತೋತ್ರಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ ಸ್ವಾಮಿ, ಸ್ತೋತ್ರಪ್ಪರು ಬಾಯಿಗೆ ಬಾಯಾಗಿದ್ದು ಸ್ವಾಮಿ, ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೀರಿ. ಮಂದಿರವನ್ನ ಯಾವ ರೀತಿಯಾಗಿ ನೀವು ಕಟ್ಟಬೇಕೆನ್ನುವಂತ ಸಂಗತಿಗಳನ್ನ, ವಿಷಯಗಳನ್ನ ಸ್ವಾಮಿ, ಅದನ್ನ ಯಾವ ರೀತಿಯಾಗಿ ಕಟ್ಟಡ ಆಗಬೇಕು, ಬಲವಾದ ಕಟ್ಟಡ ಆಗಬೇಕು, ಭಕ್ತಿಯ ಕಟ್ಟಡ ಆಗಬೇಕು, ಆತ್ಮೀಯತೆಯಲ್ಲಿ ಬೆಳವಣಿಗೆ ಆಗುವಂತ ಒಂದು ಸ್ಥಿತಿಯ ಕಟ್ಟಡ ಆಗಬೇಕು. ಬರುವಂತ ಸೋಲುಗಳು, ವೇದನೆಗಳು, ಅಲೆಗಳು, ಗಾಳಿ ಬಿರುಗಾಳಿಗಳು, ಭಯಂಕರವಾದಂತ ಮಳೆಯ ಪರಿಸ್ಥಿತಿಯಿಂದ ಆ ಒಂದು ಮನೆ ಬೀಳಲಾರದ ಹಾಗೆ ಯಾವ ರೀತಿಯಾಗಿ ಕಟ್ಟಲ್ಪಡಬೇಕೆನ್ನುವಂತ ವಿಷಯಗಳನ್ನು ಸ್ವಾಮಿ ನಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವಸ್ತುಗಳ ಮೂಲಕವಾಗಿ ಸ್ವಾಮಿ ನೀನು ಸ್ವಾಮಿ ಕರ್ತನೆ ಹೋಲಿಕೆಗಳನ್ನು ಹೇಳಿಕೊಟ್ಟು ಮಾತಾಡಿದಕ್ಕಾಗಿ ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ಮುಂದೆ ಸ್ವಾಮಿ ಕರ್ತನೆ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ದೇವರೇ ನೀನು ಮಾತನಾಡಯ್ಯ. ನನಗೂ ನಮ್ಮೆಲ್ಲರಿಗೂ ಬೇಕಾಗಿರುವಂತ ಆತ್ಮಿಕ ಆಹಾರವನ್ನ ದೇವರೇ ನೀನು ಉಣಬಡಿಸು ಸ್ವಾಮಿ. ಕರ್ತನೆ ದೇವರೇ, ನಾವು ನಿನಗೆ ಸಂಪೂರ್ಣವಾಗಿ ವಿಧೇಯತೆಯನ್ನ, ವಿನಯತೆಯನ್ನ, ವಿನಮ್ರತೆಯನ್ನ, ಸಂಪೂರ್ಣ ಭಯಭಕ್ತಿಯ ಜೀವಿತವನ್ನು ಜೀವಿಸ್ಲಿಕ್ಕಾಗುವ ಹಾಗೆ ನೀವು ತಾನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೇಳುವಂತ ವಾಕ್ಯ ದೇವರೇ ಬಿತ್ತುವಂತ ಬೀಜ 100ರಷ್ಟು ಫಲ ಕೊಡುವ ಹಾಗೆ, ಬುದ್ಧಿಯ ಮಟ್ಟಕ್ಕೆ ಗ್ರಹಿಸಿಕೊಳ್ಳುವಂತ ವಾಕ್ಯಗಳನ್ನ ಇವರು ತಿಳಿದುಕೊಳ್ಳುವ ಹಾಗೆ ಅದ್ಭುತವನ್ನ ಮಾಡಿ ನಡೆಸಬೇಕೆಂಬುದಾಗಿ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದ ಹಾಗೆ ವಾತಾವರಣವೆಲ್ಲವನ್ನು ನಿನ್ನ ಸ್ವಾಧೀನದಲ್ಲಿ ಒಪ್ಪಿಸಿಕೊಡುತ್ತಾ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಸಮಯದಲ್ಲೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋಣ. ಬೇಗನೆ ಬರಲಿರುವ ಮೊದಲಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ವಿನಂತಿಯಿಂದ ಪ್ರತಿಯೊಬ್ಬರನ್ನು ಕೂಡ ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಒಳ್ಳೆಯ ವಾಕ್ಯವನ್ನು, ಜೀವ ಸ್ವರೂಪನಾದ ದೇವರ ಮಂದಿರ ಯಾವ ರೀತಿಯಾಗಿ ಕಟ್ಟಲ್ಪಡಬೇಕೆನ್ನುವಂಥ ವಿಷಯವನ್ನು, ಸಂಗತಿಗಳನ್ನು ನಾವೆಲ್ಲರೂ ಕೂಡ ಅಪ್ಪರ ಬಾಯಿಯ ಮೂಲಕವಾಗಿ ದೇವರು ಮಾತಾಡಿರುವಂಥದ್ದನ್ನು, ದೇವರ ವಾಕ್ಯವನ್ನು ನಾವು ಕೇಳಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಇವತ್ತು ದಿವಸ ಧ್ಯಾನದ ಅಂಶ ತಪ್ಪಿ ಹೋದ ತಂದೆ ತಾಯಿಗಳು, ತಪ್ಪಿ ಹೋದಂತ ಮಕ್ಕಳು ಎಂಬುದಾಗಿ. ಹಲ್ಲೆಲೂಯಾ. ತಪ್ಪಿ ಹೋದಂತ ತಂದೆ ತಾಯಿಗಳು, ತಪ್ಪಿ ಹೋದಂತ ಮಕ್ಕಳು ಎಂಬುದಾಗಿ ಕುಟುಂಬ ಜೀವಿತದ ಕುರಿತಾಗಿ ಇವತ್ತಿನ ದಿವಸ ಸ್ವಲ್ಪ ಹೊತ್ತು ನಾವು ದೈವಿಕವಾದಂಥ ವಿಚಾರಗಳನ್ನ, ಆತ್ಮೀಯವಾದಂಥ ವಿಚಾರಗಳನ್ನ, ದೇವರು ಯಾವ ರೀತಿಯಾಗಿ ಕುಟುಂಬ ಇರಬೇಕಂತೇಳಿ ಬಯಸಿದ್ದಾನೆ ಎನ್ನುವಂಥ ವಿಚಾರಗಳನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ನೀವು ಸತ್ಯವೇದ ಪುಸ್ತಕದಲ್ಲಿ ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯವನ್ನು ನೀವು ತೆಗೆದಿದ್ದೇ ಆದ್ರೆ ಅಲ್ಲಿ ಒಂದು 2-3 ಕುಟುಂಬಗಳ ಕುರಿತಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅವು ಎಂತಹ ಕುಟುಂಬಗಳಾಗಿದ್ರಂತಂದ್ರೆ, ಒಂದ್ಸಾರಿ ವಚನ ಓದ್ತೀರಾ? 16ನೇ ಅಧ್ಯಾಯ ಮೊದಲನೇ ವಚನದಿಂದ. ಲೇವಿಯ ಮರಿಮಗನು ಕೆಹಾತನ ಮೊಮ್ಮಗನು ಇಚ್ಛಾರನ ಮಗನೂ ಆದ ಕೋರಹನು, ಅವನಲ್ಲದೆ ರೂಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾಥಾನ್, ಅಭಿರಾಮರು
ಪೆಲೆತನ ಮಗನಾದ ಓನನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿ ಆಲೋಚನಾಕರ್ತರಾಗಿ ಹೆಸರುಗೊಂಡವರಾಗಿ ಇದ್ದ 250 ಮಂದಿ ಇಸ್ರಾಯೇಲ್ಯರು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು, ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರುವಲ್ಲಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದು ಏನು ಎಂದು ಹೇಳಿದರು ಎಂಬುದೇ. ಹಲ್ಲೆಲೂಯಾ. ಇಸ್ರಾಯೇಲ್ ನಾವು ನೋಡ್ತಾ ಇದ್ದೇವೆ, ಸುಮಾರು 200 ಎಷ್ಟಂದ್ರಿ 250 ಮಂದಿ ಇಸ್ರಾಯೇಲರು ಮೋಶೆಗೆ ತಿರುಗಿ ಬೀಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಪ್ರತಿಷ್ಠಿಸಿಕೊಂಡು ದೇವರು ಆರಿಸಿಕೊಂಡಂತ ಮೋಶೆ, ದೇವರನ್ನ ಸನ್ಮಾನ ಮಾಡುವಂತ ಮೋಶೆ, ದೇವರ ಸಂಗಡ ಸ್ನೇಹಿತನೋಪಾದಿಯಲ್ಲಿ ಮಾತನಾಡುವಂತ ಮೋಶೆ, ಅವರೆಲ್ಲರ ಭಾರವನ್ನು ಹೊತ್ತು ಅರಣ್ಯದಲ್ಲಿ ಅವರಿಗೆ ಬೇಕಾಗಿರುವಂತದನ್ನ ದೇವರ ಮೂಲಕವಾಗಿ ಪಡೆದುಕೊಂಡಿರ್ತಕ್ಕಂತ ಮೋಶೆ, ಆ ಮೋಶೆಗೆ ತಿರುಗಿ ಬೀಳ್ತಾ ಇದ್ದಾರೆ ಪ್ರಿಯರೇ. ಯಾರ್ರೀ? ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೋರಾಹ, ದಾತಾನ, ಅಭಿರಾಮ ಎನ್ನುವಂತ ವ್ಯಕ್ತಿಗಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಮೊದಲನೇದಾಗಿ ನಾವು ಇವತ್ತಿನ ದಿವಸ ಅಂಶ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ತಪ್ಪಿ ಹೋದಂತ ತಂದೆ ತಾಯಿಗಳು. ಯಾರು ಇವರು? ತಪ್ಪಿ ಹೋದಂತ ತಂದೆ ತಾಯಿಗಳು. ಯಾಕೆ ಇವರು ತಪ್ಪಿ ಹೋದಂತ ತಂದೆ ತಾಯಿಗಳಾಗಿದ್ದಾರೆ ಅಂತ ಹೇಳಿ ಮುಂದೆ ವಾಕ್ಯವನ್ನು ಗಮನವಿಟ್ಟು ಕೇಳುವಾಗ ನಿಮಗೆ ಗೊತ್ತಾಗುತ್ತೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವರು ಮೋಶೆಯನ್ನ ಕರೆದ. ಎಷ್ಟು ವರ್ಷಗಳಿದ್ದಾಗ ದೇವರು ಮೋಶೆಯನ್ನ ಕರೆದ? 40 ವರ್ಷ. ಅವನು ಎಲ್ಲಿದ್ದಾನೆ? ಐಗುಪ್ತ ದೇಶದಲ್ಲಿದ್ದಾನೆ. 40 ವರ್ಷ ಮಾವನ ಮನೆಯಲ್ಲಿ, ಇತ್ರೋನನ ಮನೆಯಲ್ಲಿ ಇದ್ದಾನೆ. 80 ವರ್ಷ ಇರುವಂತ ಸಮಯದಲ್ಲಿ ಬೆಟ್ಟದ ಮೇಲೆ, ಸೀನಾಯಿ ಬೆಟ್ಟದ ಮೇಲೆ ದೇವರು ಏನ್ ಮಾಡಿದ? ಆತನನ್ನ ಕರೆದ ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನ? ಮೋಶೆಯನ್ನ ಕರೆದು ಹೇಳ್ತಾ ಇದ್ದಾನೆ, ಮೋಶೆ, ನಾನು ಇಸ್ರಾಯೇಲರನ್ನ ಅವರ ಬಂಧನಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಐಗುಪ್ತದಲ್ಲಿ ಅವರಿಗೆ ಆಗುವಂತ ಎಲ್ಲ ಅನಾಹುತಗಳನ್ನ, ಅಪಾಯಗಳನ್ನ, ಕೇಡುಗಳನ್ನ, ಬಿಟ್ಟಿ ಕೆಲಸವನ್ನ ಅವರಿಂದ ತಪ್ಪಿಸುವುದಕ್ಕಾಗಿ ನಿನ್ನನ್ನು ನಾನು ಎಲ್ಲಿ ಕಳಿಸ್ತೇನೆ? ಐಗುಪ್ತಕ್ಕೆ ಕಳಿಸ್ತೇನೆ. ನೀನು ಮಿದ್ಯಾನ್ ದೇಶದಿಂದ ಹೊರಡು ಎಂಬುದಾಗಿ ಹೇಳಿದಾಗ ಮೋಶೆ ಅನೇಕ ನೆವಗಳನ್ನು ಹೇಳಿದಾದ ಮೇಲೆ ಮೋಶೆ ಕೊನೆಯದಾಗಿ ಒಪ್ಪಿಕೊಳ್ತಾ ಇದ್ದಾನೆ ಪ್ರಿಯರೇ. ಒಪ್ಪಿಕೊಂಡಾದ್ಮೇಲೆ ಹೋಗ್ತಾ ಇದ್ದಾನೆ. ಅನೇಕ ಅದ್ಭುತಗಳು ಎಲ್ಲಿ ನಡೆದವು? ಐಗುಪ್ತ ದೇಶದಲ್ಲಿ ನಡೆದವು. ಐಗುಪ್ತ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರನ್ನು ನಂಬಿದಂತ ಮಕ್ಕಳಿಗೂ ನಂಬಲಾರದಂತ ಮಕ್ಕಳಿಗೂ ದೇವರು ನ್ಯಾಯವಾದಂತ ತೀರ್ಪನ್ನ ಮಾಡಿದ್ರು. ಹಲ್ಲೆಲೂಯಾ. ನ್ಯಾಯವಾದಂತ ತೀರ್ಪನ್ನ ಮಾಡಿದ್ರು. 10 ಉಪದ್ರವಗಳು ಐಗುಪ್ತ ದೇಶಕ್ಕೆ ಬಂದ್ರೆ, ಆ ಐಗುಪ್ತ ದೇಶದಲ್ಲಿ ಒಂದು ಕಡೆಗೆ ವಾಸ ಮಾಡುವಂತ ದೇವರನ್ನು ನಂಬಿದಂತ ಮಕ್ಕಳಿಗೆ ಯಾವ ಉಪದ್ರವಗಳು ಕೂಡ ಬರಲೇ ಇಲ್ಲ. ಹಲ್ಲೆಲೂಯಾ. ಇವತ್ತು ಕೂಡ ದೇವರು ಅದೇ ಒಂದು ವಿಷಯವನ್ನು, ಸಂಗತಿಯನ್ನು ಬೋಧಿಸ್ತಾ ಇದ್ದಾನೆ. ದೇವರನ್ನು ನಂಬಿದಂತ ಮಕ್ಕಳು ನೀವು ಆಗಿರುವಾಗ ಲೋಕದವರಿಗೆ ಆಗುವಂತ ಕಾರ್ಯಗಳು ನಿನ್ನಲ್ಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅವು ಆಗ್ತಾ ಇದಾವಂತಂದ್ರೆ ಎಲ್ಲೋ ಯಾವುದೋ ವಿಷಯದಲ್ಲಿ ಏನಾಗಿದೆ? ತಪ್ಪು ನಡೆದು ಹೋಗಿದೆ. ಎಲ್ಲೋ ಯಾವುದೋ ವಿಷಯದಲ್ಲಿ, ಕುಟುಂಬದಲ್ಲಿ ಸಮಸ್ಯೆ ಎನ್ನುವಂಥದ್ದಕ್ಕೆ ಯಾರೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೈತಾನಿಗೆ ಯಾರೋ ಒಬ್ರು ಅವಕಾಶ ಕೊಟ್ಟ ಕಾರಣಕ್ಕಾಗಿ ಆ ರೀತಿಯಾಗಿ ಅದೇನಾಗ್ತಾ ಇದೆ? ಜರುಗುವಂತದ್ದಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಆ ಇಸ್ರಾಯೇಲ್ಯರನ್ನ, ಐಗುಪ್ತರನ್ನ ದೇವರು ಬೇರೆ ಬೇರೆ ಮಾಡಿದ. ತನ್ನ ಮಕ್ಕಳಿಗೆ ಯಾವ ಸಮಸ್ಯೆ ಬರಲಾರದ ಹಾಗೆ ದೇವರು ನೋಡಿಕೊಂಡು 10 ಯಾವ ರೀತಿಯಾಗಿ ತನ್ನ ಮರಿಗಳನ್ನ ಪೋಷಿಸುತ್ತಾ ಅವುಗಳನ್ನ ಹೊತ್ತುಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾ ಅವುಗಳನ್ನು ಪೋಷಿಸುತ್ತಾ ಅದೇ ರೀತಿಯಾಗಿ ದೇವರು ಹೊತ್ತುಕೊಂಡು ಇಸ್ರಾಯೇಲರನ್ನ ನಡೆಯುವುದಕ್ಕಾಗಿ ಹಗಲಿನಲ್ಲಿ ಆತನು ಮೇಘ ಸ್ತಂಭವಾಗಿ, ಇರುಳಿನಲ್ಲಿ ಆತನು ಅಗ್ನಿ ಸ್ತಂಭವಾಗಿ ಸದಾಕಾಲ ಅವರ ಸಂಗಡ ಇದ್ದ ಪ್ರಿಯರು. ಈಗ ಅರಣ್ಯದಲ್ಲಿದ್ದಾರೆ. ದೇವ ದರ್ಶನದ ಗುಡಾರ ಎನ್ನುವಂಥದ್ದನ್ನ ದೇವರ ಆಜ್ಞೆಯ ಮೂಲಕವಾಗಿ ಮೋಶೆ ಮಾಡಿದಂತ ಸಮಯದಲ್ಲಿ ಆ ಒಂದು ದೇವ ದರ್ಶನದ ಗುಡಾರವನ್ನ ಕೆಲಸವನ್ನ ಮಾಡೋದಕ್ಕೆ ಮೋಶೆ ಮಾತ್ರ ಅಲ್ಲ, ನಾವು ಕೂಡ ಮಾಡ್ತೀವಿ ಅಂತೇಳಿ ದೇವರ ಮೇಲೆ ತಿರುಗಿ ಬಿದ್ದವರಾಗಿದ್ದಾರೆ ಪ್ರಿಯರು. ಯಾರ್ರೀ? ಈ ಕೋರಾಹ, ದಾತಾನ, ಅಭಿರಾಮರು ಎನ್ನುವಂತ ವ್ಯಕ್ತಿಗಳು. 250 ಜನ ವ್ಯಕ್ತಿಗಳು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ಆರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಎಲ್ಲಾ ಜನರ ಮಧ್ಯದಲ್ಲಿ ತನಗೆ ಬೇಕಾದವರನ್ನ ದೇವರು ಆತನ ಆರಿಸಿಕೊಂಡು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆತನ ಏನು ಮಾಡ್ತಾನೆ? ತನ್ನ ಸೇವೆಯನ್ನು ಆತನು ಮಾಡಿಸಿಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸೇವೆ ಎನ್ನುವಂಥದ್ದು ಸುಲಭವಾಗಿರ್ತಕ್ಕಂಥ ಕಾರ್ಯ ಅಲ್ಲ. ಇದು ಮನುಷ್ಯರ ಕೈಯಿಂದ ನೇಮಕವಾಗಿರುವಂತ ಕಾರ್ಯ ಅಲ್ಲ. ದೇವರೇ ಕರೆದು ಅವರಿಗೆ ಅದನ್ನು ಏನ್ ಮಾಡ್ತಾನೆ? ಒಪ್ಪಿಸಿಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಆ ಮೋಶೆಯ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ 12ನೇ ಅಧ್ಯಾಯದಲ್ಲಿ ಮೋಶೆಗೆ ಕುಟುಂಬದವರು ತಿರುಗಿ ಬಿದ್ರು ಪ್ರಿಯರೇ. ಯಾರು ತಿರುಗಿ ಬಿದ್ರಂತೆ? ಸ್ವಂತ
ಅಕ್ಕ, ಹಲ್ಲೆಲೂಯಾ, ಸ್ವಂತ ಅಣ್ಣ ಏನ್ ಮಾಡಿದ್ರಿ? ಮೋಶೆಗೆ ತಿರುಗಿ ಬಿದ್ದರು. ದೇವ್ರು ನಿನ್ ಸಂಗಡ ಮಾತ್ರ ಮಾತಾಡ್ತಾನ, ದೇವ್ರು ನೀನ್ ಪ್ರಾರ್ಥನೆ ಮಾಡಿದ್ರ ಅದ್ಭುತಗಳನ್ನ ಮಾಡ್ತಾನ, ದೇವ್ರು ನಿನ್ನೊಂದಿಗೆ ಮಾತ್ರ ಇದ್ದಾನ ಎಂಬುದಾಗಿ ಅವರು ಮಾತಾಡಿದಾಗ ದೇವರು ಅವರಿಗೆ ಶಿಕ್ಷೆಯನ್ನ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಅವರು ಮತ್ತೆ ತಮ್ಮ ತಪ್ಪುಗಳನ್ನ ಒಪ್ಪಿಕೊಂಡಾಗ ಆ ಒಬ್ಬ ಆರೋನನನ್ನ, ಆ ಮಿರ್ಯಾಮಳನ್ನ ದೇವ್ರು ಏನ್ ಮಾಡಿದ್ರು? ಕ್ಷಮಿಸಿ ಮತ್ತೆ ಅವರಿಗೆ ಏನ್ ಮಾಡಿದ್ರು? ಅವಕಾಶವನ್ನು ಕೊಟ್ಟರು, ಅವರು ಪಶ್ಚಾತ್ತಾಪ ಪಟ್ಟ ಕಾರಣಕ್ಕಾಗಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಸನ್ನಿವೇಶ ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ. ಹಲ್ಲೆಲೂಯಾ. ಅವರು ಹೇಳ್ತಾ ಇದ್ದಾರೆ, ನೀನು ಬಲನ ನಾನು ಬಲನ ಅಂತ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾರೆ? ನೀನು ಬಲನ ನಾನು ಬಲನ, ನಿನ್ನ ಭಕ್ತಿ ದೊಡ್ಡದ ನನ್ನ ಭಕ್ತಿ ದೊಡ್ಡದ, ದೇವರು ನಮ್ಮ ಕೂಡಲೂ ಕೂಡ ಇದ್ದಾನೆ, ನಮ್ಮ ಸಂಘದಲ್ಲೂ ಕೂಡ ಇದ್ದಾನೆ ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಮೋಶೆಯನ್ನ ಚುಚ್ಚುವಂತ ಮಾತುಗಳನ್ನ ಮಾತಾಡಿ ಎಲ್ಲರ ಮಧ್ಯದಲ್ಲಿ ಅವಮಾನ ಪಡಿಸ್ಬೇಕಂತ ಹೇಳಿ ಅಂದುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ ಏನಂತ ಹೇಳಂತಂದ್ರೆ, ನಿನಗೆ ಅವಮಾನ ಆಗುವುದಿಲ್ಲ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನನ್ನ ಸೇವಕನನ್ನ ನಾನು ಪ್ರತಿಷ್ಠಿಸಿದ್ದೇನೆ, ಅವನಿಗೆ ಸದ್ಧರ್ಮದ ಫಲವನ್ನು ನಾನು ಉಂಡಪಡಿಸುತ್ತೇನೆ, ನಾನು ಕರೆದಂತ ಸೇವಕನು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ಕುಟುಂಬದಲ್ಲಿ ಈ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ? ಇವರು ಏನ್ ಮಾಡ್ತಾ ಇದ್ದಾರೆ? ಮೋಶೆಗೆ ತಿರುಗಿ ಬಿದ್ದಿದ್ದಾರೆ. ಆದರೆ ಇವರ ಮಕ್ಕಳು ಏನಾಗಿದ್ದಾರೆ? ಒಂದ್ಸಾರಿ ನೀವು ವಾಕ್ಯ ಓದ್ರಿ. ಹಲ್ಲೆಲೂಯಾ. ಕೋರಹನ ಮಕ್ಕಳು 26ನೇ ಅಧ್ಯಾಯ 11ನೇ ವಚನ. ಕೋರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿ ಮಾತು ಕೇಳು ಅಂತೇಳಿ ದೇವರು ಹೇಳಿದ್ದಾನೆ ಹೊರತಾಗಿ ತಂದೆ ತಾಯಿ ನಡ್ಕೊಂಡಂಗೆ ನಡ್ಕೋ ಅಂತೇಳಿ ಹೇಳಿಲ್ಲ ದೇವರು. ತಂದೆ ತಾಯಿ ಮಾತನ್ನ ಕೇಳು ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ತಂದೆ ತಾಯಿಗಳು ಕೆಲವೊಬ್ರು ಯಾವ ರೀತಿಯಾಗಿರ್ತಾರೆ ಅಂತಂದ್ರೆ, ಆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೆಲವೊಂದು ವಿಷಯಗಳನ್ನ, ಸಂಗತಿಗಳನ್ನ ಏನ್ ಮಾಡೋದಿಲ್ಲ, ಅವರು ತಿಳಿಸೋದಿಲ್ಲ. ಕಾರಣ ಏನಂತಂದ್ರೆ ಅವರು ತಪ್ಪಿನಲ್ಲಿರ್ತಾನೆ. ತಂದೆ ಕುಡುಕನಾದ್ರೆ ಮಗನಿಗೆ ಕುಡಿಬೇಡ ಅಂತ ಹೇಳಿದ್ರೆ ಬಂದ್ರೆ ಮಗ ಕೇಳ್ತಾರ್ರಿ? ಹಲ್ಲೆಲೂಯಾ. ನೀನೇ ಕುಡುಕದಿ, ನಾನು ಕುಡಿದ್ರಿಂದ ತಪ್ಪು, ಏನು ಹೇಳಕ್ ನಿನಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ತಂದೆ ತಾಯಿಗಳು ಕೆಲವೊಂದು ವಿಷಯಗಳನ್ನ ತಮ್ಮ ಮಕ್ಕಳಿಗೆ ಹೇಳೋದಿಲ್ಲ ಅಂತಂದ್ರೆ, ಅವರು ಯಾವುದೋ ಒಂದು ವಿಷಯದಲ್ಲಿ ಏನಾಗಿರ್ತಾರೆ? ತಪ್ಪಿ ಹೋದಂತವರಾಗಿರ್ತಾರೆ. ಅವರು ತಪ್ಪಿ ಹೋಗಿರುವಂತದ್ದನ್ನ ಮಕ್ಕಳು ಸಂಪೂರ್ಣವಾಗಿ ನೋಡಿದಂತವರಾಗಿರ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಕೋರಹ, ಈ ದಾತಾನ, ಈ ಅಭಿರಾಮರು ಅವರ ಮಕ್ಕಳು ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ, ಕೋರಹನ ಮಕ್ಕಳ ಕುರಿತಾಗಿ ಅವರು ಸಾಯಲಿಲ್ಲ ಎಂಬುದಾಗಿ. ಅವರು ಸಾಯಲಿಲ್ಲ ಅಂತಂದ್ರೆ ಇಲ್ಲಿ ಯಾರೋ ಸತ್ತು ಹೋಗಿದ್ದಾರೆ. ಯಾರು ಸತ್ತು ಹೋಗಿದ್ದಾರೆ? ಮಕ್ಕಳು ಸಾಯಲಿಲ್ಲ ಅಂದ್ರೆ ಇವರ ತಂದೆ ತಾಯಿಗಳು ಏನಾಗಿದ್ದಾರೆ? ಸತ್ತು ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಈ ಕೋರಹನ ಮಕ್ಕಳು ಮೋಶೆಯನ್ನ ಹಿಂಬಾಲಿಸ್ತಾ ಇದ್ದಾರೆ, ದೇವರನ್ನ ಹಿಂಬಾಲಿಸ್ತಾ ಇದ್ದಾರೆ, ಮೋಶೆಯ ಮಾತನ್ನ ಕೇಳ್ತಾ ಇದ್ದಾರೆ, ದೇವರ ಮಾತನ್ನ ಕೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸಾಕ್ಷಿಗಳ ವಿಷಯವಾಗಿ ನಾವು ನೋಡುವಾಗ, ಕೆಲವೊಬ್ಬ ಮಕ್ಕಳು ತಾವು ಭಕ್ತಿಯ ಮಾರ್ಗಕ್ಕೆ ಬಂದಾದ ಮೇಲೆ ತಮ್ಮ ತಂದೆ ತಾಯಿಗಳು ಭಕ್ತಿಯ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ ಇರಲಾರದಂತ ಸಮಯದಲ್ಲಿ ಆ ಮಕ್ಕಳು ಏನ್ ಮಾಡಿದ್ದಾರೆ? ಆ ತಂದೆ ತಾಯಿಗಳಲ್ಲಿ ನೆಗೆಟಿವಿಟಿ ಇದ್ದಾಗಲೂ ಕೂಡ ಅವರಿಗೆ ಸುವಾರ್ತೆಯನ್ನು ತಿಳಿಸಿ ತಂದೆ ತಾಯಿಗಳನ್ನ ಏನ್ ಮಾಡಿದ್ದಾರೆ? ರಕ್ಷಣೆ ಮಾರ್ಗದ ಕೆಳಗಡೆ ತೆಗೆದುಕೊಂಡು ಬಂದಿರತಕ್ಕಂಥ ಅನೇಕ ಸಾವಿರಾರು ಸಾಕ್ಷಿಗಳು ಈ ಭೂಮಿ ಮೇಲೆ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹೀಗೆ ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಯಾವ ವಿಷಯದಲ್ಲಿ? ಸೇವೆಯ ವಿಷಯದಲ್ಲಿ ಪ್ರಿಯರೇ. ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದಿರ್ತಕ್ಕಂಥ ಈ ಕೋರಹ, ದಾತಾನ, ಅಭಿರಾಮರು ದೊಡ್ಡದಾದಂತ ಶಿಕ್ಷೆಗೆ ಅವರು ಪಾತ್ರರಾಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಕ್ಕಳಿಗಿರ್ತಕ್ಕಂಥ ಜ್ಞಾನ ಈ ಕೋರಹ, ದಾತಾನ, ಅಭಿರಾಮರಿಗೆ ಇಲ್ಲ. ಅವರು ಮೋಶೆಯನ್ನು ನೋಡ್ತಾ ಇದ್ದಾರೆ ಹೊರತಾಗಿ ಅವರು ದೇವರನ್ನ ನೋಡ್ತಾ ಇಲ್ಲ. ಹಲ್ಲೆಲೂಯಾ. ಯಾರು ನೋಡ್ತಾ ಇದ್ದಾರೆ? ಅವರು ಮೋಶೆಯನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮೋಶೆಯನ್ನು ನೋಡಿ ಮೋಶೆಯಲ್ಲಿರ್ತಕ್ಕಂಥ ಭಕ್ತಿಯ ಜೀವಿತವನ್ನು ನೋಡ್ತಾ ಇಲ್ಲ, ಮೋಶೆಯ ಮೇಲೆ ಹೊಟ್ಟೆ ಕಿಚ್ಚಿನ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವಾದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವರು ತಪ್ಪಿ ಹೋದ ತಂದೆ ತಾಯಿಗಳೆನ್ನುವಂತ ಪಟ್ಟವನ್ನು ಯಾಕೆ ಕಟ್ಟಿಕೊಂಡ್ರಂತಂದ್ರೆ, ಅವರು ಏನ್ ಮಾಡ್ತಾ ಇದಾರ್ರಿ? ದೇವರು ಅವರಿಗೆ ದೊಡ್ಡದಾದಂತ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಒಂದ್ಸಾರಿ ನೀವು 4ನೇ ವಚನ ಓದ್ರಿ. ಮೋಶೆ ಆ ಮಾತನ್ನು ಕೇಳಿ ಅಡ್ಡ ಬಿದ್ದು ಕೋರಹನಿಗೂ ಅವನ ಎಲ್ಲಾ ಸಮೂಹದವರಿಗೂ
ತನ್ನವರು ಯಾರೆಂಬುದನ್ನು ಯೆಹೋವನು ನಾಳೆ ತಿಳಿಸುವನು. ಯಾರನ್ನು ಯೆಹೋವನು ಪ್ರತಿಷ್ಠಿಸಿದ್ದಾನೋ, ಯಾರನ್ನು ತಾನೇ ಆದುಕೊಂಡಿದ್ದಾನೋ ಅವರನ್ನು ಮಾತ್ರ ಆತನು ತನ್ನ ಹತ್ತಿರಕ್ಕೆ ಬರಗೊಳಿಸುವನು. ನೀವು ಹೀಗೆ ಮಾಡಿರಿ. ನೀವೆಲ್ಲರೂ, ಅಂದರೆ ಕೋರಹನು ಅವನ ಸಮೂಹದವರೆಲ್ಲರೂ ಧೂಪಾರತಿಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಕೆಂಡಗಳನ್ನಿಟ್ಟು ನಾಳೆ ಯೆಹೋವನ ಸನ್ನಿಧಿಯಲ್ಲಿ ಧೂಪ ಹಾಕಿರಿ. ಆಗ ಯೆಹೋವನು ಯಾರನ್ನ ಮೆಚ್ಚುವನು ಅವನೇ ದೇವರಿಗೆ ಪ್ರತಿಷ್ಠಿತನೆಂದು ತಿಳಿದುಕೊಳ್ಳುವಿರಿ. ಲೇವಿಯರೇ, ನಿಮ್ಮಿಂದ ಸಾಕಾಯಿತು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೋಶೆಗೆ ಅಷ್ಟು ಮಾತಂದ್ರೂ ಕೂಡ ಮೋಶೆ ಏನ್ ಮಾಡ್ತಾ ಇದ್ದಾನೆ? ತಗ್ಗಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಇಸ್ರಾಯೇಲರೆಲ್ಲರೂ ತಪ್ಪು ಮಾಡಿದಾಗ ದೇವರಿಗೆ ಭಯಂಕರವಾದಂತ ಕೋಪ ಬಂದು, ಮೋಶೆ ನೀನು ಮಾತ್ರ ಇರು ಸಾಕು, ಇವರೆಲ್ಲರೂ ನಾನು ಏನ್ ಮಾಡ್ಬಿಡ್ತೀನಿ, ನಾಶ ಮಾಡಿಬಿಡ್ತೀನಿ ಅಂದಾಗ ಮೋಶೆಯಲ್ಲಿ ಇರ್ತಕ್ಕಂಥ ಮನಸ್ಸು ಎಂತದ್ರಿ? ದೇವರೇ, ಅವ್ರನ್ನ ನೀನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿದೀಯಾ, ರಕ್ಷಿಸಿದ್ದೀಯಾ, ಈಗ ಇಲ್ಲಿ ನೀನು ಅವ್ರನ್ನ ನಾಶ ಮಾಡಿದ್ರೆ ನಿನಗೆ ಏನು ಬರುತ್ತೆ? ಕೆಟ್ಟ ಹೆಸರು ಬರುತ್ತೆ. ಐಗುಪ್ತ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ನಡುದಾರಿಯಲ್ಲಿ ಕೈ ಬಿಟ್ಟು ನಡುದಾರಿಯಲ್ಲಿ ನಾಶ ಮಾಡಿಬಿಟ್ಟ ಅಂತೇಳಿ ಅವಾಗ ಸ್ನೇಹಿತನ ಸಂಗಡ ಮಾತಾಡಿದ ಉಪಾಧಿಯಲ್ಲಿ ಯಾರು ಮಾತಾಡಿದ್ರಿ? ಮೋಶೆ ದೇವರ ಸಂಗಡ ಮಾತಾಡಿದಾಗ ದೇವರು ತನ್ನ ಕೋಪವನ್ನು ಏನ್ ಮಾಡಿದ್ರಿ? ತನು ಮಾಡಿಕೊಂಡ. ಹಲ್ಲೆಲೂಯಾ. ಅಂತಹ ಮೋಶೆ ಯಾರು ನಾಶವಾಗಬಾರದು ಎಂಬುದಾಗಿ ನೆನೆಸಿರ್ತಕ್ಕಂಥ ಈ ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೇಸ್ ಸಹೋದರ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಅವರು ಈ ರೀತಿಯಾಗಿ ಹೇಳ್ತಾರೆ. ಒಂದ್ಸಾರಿ ನೀವು ಓದ್ತೀರಾ? 11-12 ವಚನ. ಹಲ್ಲೆಲೂಯಾ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರ ಕುರಿತಾಗಿ, ದೇವರ ಸಂಗತಿಗಳ ಕುರಿತಾಗಿ, ಆತ್ಮನ ವಿಷಯಗಳ ಕುರಿತಾಗಿ ಒಂದು ವೇಳೆ ಯಾರಾದ್ರೂ ನಿಮಗೆ ಏನಾದ್ರೂ ಅಂದ್ರೆ ನೀವು ಧನ್ಯರು ಎಂಬುದಾಗಿ ಅಂದುಕೊಳ್ಳ್ರಿ. ಯಾರು ಹೇಳುವಂತ ಮಾತು? ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೇಳಿದಂತ ಮಾತು. ಪ್ರಿಯರು, ಯಾಕೆ ನೀವು ಧನ್ಯರಾಗ್ತೀರಿ ಹೇಳ್ರಿ? ಅವರು ನಿಮ್ಮ ಮೇಲೆ ಸುಳ್ಳಾಗಿ ಓಡಿಸ್ತಾ ಇದ್ದಾರೆ, ತಪ್ಪುಗಳನ್ನ ಓಡಿಸ್ತಾ ಇದ್ದಾರೆ, ನಿಮಗೆ ಹಿಂಸೆಯನ್ನು ಕೊಡಬೇಕೆನ್ನುವಂಥದ್ದು ಅವರ ದುರುದ್ದೇಶವಾಗಿದೆ. ಅದಕ್ಕಾಗಿ ನೀವು ಧನ್ಯರು. ಯಾಕಂದ್ರೆ ಅದು ದೇವರ ನಿಮಿತ್ತವಾಗಿ ಆಗಿರುವಂತ ಒಂದು ಕಾರ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಇಲ್ಲಿ ನೀವು ಹಿಂಸೆಗೊಳಗಾದ್ರೆ ನಿಮಗೆ ಫಲ ಎಲ್ಲಿ ಸಿಗುತ್ತೆ? ಪರಲೋಕದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವಾಗಿನಿಂದಲೂ ಕೂಡ ದೇವರನ್ನ ನಂಬಿದ ಮಕ್ಕಳ ಮೇಲೆ ಹಿಂಸೆ ಎನ್ನುವಂಥದ್ದು ಇದೆ. ತಪ್ಪಾದ ಮಾತುಗಳನ್ನ, ಸುಳ್ಳು ಮಾತುಗಳನ್ನ ಓರಿಸುವಂಥದ್ದು ಇದ್ದೇ ಇದೆ. ಆದ್ರೆ ಈ ಲೋಕ ಶಾಶ್ವತ ಎಂಬುದಾಗಿ ಅವ್ರು ನಿಂದಿಸಬಹುದು, ಈ ಲೋಕವೇ ನಮಗೆ ಪರ್ಮನೆಂಟ್ ಎಂಬುದಾಗಿ ಅವ್ರು ನಿಂದಿಸಬಹುದು. ಆದ್ರೆ ಒಂದಲ್ಲ ಒಂದು ದಿವಸ ಈ ಲೋಕವನ್ನ ಬಿಟ್ಟು ಹೋದಾಗ, ಪಾತಾಳಕ್ಕೆ ಜಾರಿ ಹೋದಾಗ ಅವತ್ತು ಅವರು ಯಾತನೆ ಪಡ್ತಾರೆ. ನೀನಾದ್ರೂ ಪರಲೋಕದಲ್ಲಿ ದೇವರ ಸಂಗಡ ಸಂತೋಷವಾಗಿ ಇರುವಂತ ವ್ಯಕ್ತಿಯಾಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ, ಈ ಸಮಯದಲ್ಲಿ ಮೊದಲನೇದಾಗಿ ಪ್ರಿಯರೇ, ಆ ಕೋರಾಹನ ತಂದೆ ಕೋರಾಹನ ಮಕ್ಕಳು ಯಾಕೆ ಸಾಯಲಿಲ್ಲ ಅಂತಂದ್ರೆ, ಮೊದಲನೇದಾಗಿ ಅವರು ತಂದೆ ತಾಯಿಯ ನಡತೆಯನ್ನ ನಡೆಯಲಿಲ್ಲ, ಅವರು ತಂದೆ ತಾಯಿಯ ಮಾತನ್ನ ಕೇಳಲಿಲ್ಲ ಪ್ರಿಯರೇ. ಯಾವ ವಿಷಯದಲ್ಲಿ? ತಪ್ಪಾದ ಸಿದ್ಧಾಂತಗಳ ವಿಷಯದಲ್ಲಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಿನಗೆ ಒಬ್ಬ ಆತ್ಮಿಕ ತಂದೆಯನ್ನ, ಆತ್ಮಿಕ ತಾಯಿಯನ್ನ ದೇವರು ದಯಪಾಲಿಸಿದ್ದಾನೆ. ಒಂದು ವೇಳೆ ನಿನ್ನ ಶಾರೀರಿಕ ತಂದೆ ತಾಯಿಗಳು ನಿನ್ನ ದೇವರಿಂದ ನಿನ್ನನ್ನು ದೂರ ಮಾಡುವಂತ ಸ್ಥಿತಿಯ ಕಡೆಗೆ ಹೋದ್ರೆ ಅವರ ಮಾತನ್ನು ನೀನೇನ್ ಮಾಡಬೇಡ, ಕೇಳುವವನಾಗಬೇಡ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದ ಪ್ರಿಯರೇ, ಅವರನ್ನ ಸುವಾರ್ತೆಯ ಹೇಳಿ ರಕ್ಷಣೆ ಮಾರ್ಗದ ಕಡೆಗೆ ತೆಗೆದುಕೊಂಡು ಬರುವಂತ ಜವಾಬ್ದಾರಿ ಯಾರ ಮೇಲಿದೆ? ನಿನ್ನ ಮೇಲೆ ಇದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಮೋಶೆಯಲ್ಲಿರ್ತಕ್ಕಂಥ ಒಂದು ಲಕ್ಷಣ, ಯಾರು ನಾಶವಾಗಿ ಹೋಗಬಾರದು ಅಂತೇಳಿ. ಪ್ರತಿಯೊಬ್ಬ ಸೇವಕನ ಲಕ್ಷಣವೂ ಕೂಡ ಅದೇ ಆಗಿರುತ್ತೆ. ಪ್ರತಿಯೊಬ್ಬ ದೇವರನ್ನು ನಂಬಿದಂತ ಮಕ್ಕಳ ಲಕ್ಷಣವೂ ಕೂಡ ಅದೇ ಆಗಿರುತ್ತೆ. ನಾನು ಪರಲೋಕವನ್ನು ಸಂಪಾದಿಸಿಕೊಂಡಿದ್ದೇನೆ, ದೇವರು ನನಗೆ ಪರಲೋಕವನ್ನು ಕೊಟ್ಟಿದ್ದಾನೆ, ಇವರಾದರೂ ಪರಲೋಕದಲ್ಲಿ ಸ್ಥಳವಿರಲಾರದವರಲ್ವಲ್ಲ ಅಂತೇಳಿ ಅವರ ಕುರಿತಾಗಿ ಮನಮರುಗುವಂತ ಹೃದಯ ನಿನಗೆ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ. ಏನಂತೇಳಿ ಅಂತಂದ್ರೆ, ಆ ಕೋರಾಹನಿಗೆ, ಅಭಿರಾಮ ದಾತಾನನಿಗೆ
ದೊಡ್ಡದಾದಂಥ ಅಪೂರ್ವವಾದಂಥ ಶಿಕ್ಷೆಯನ್ನು ಅವ್ರು ಏನು ಮಾಡಿದ್ರು, ಕಂಡುಕೊಂಡ್ರು ಪ್ರೇರೆ. ಮೋಶೆ ಹೇಳ್ತಾ ಇದ್ದಾನೆ, ದೇವರು ಪ್ರತಿಷ್ಠಿಸಿಕೊಂಡಂಥವ್ರು ಯಾರು, ನೀವ ನಾವ? ನಾಳೆಯೇ ದೇವರೇ ತೀರ್ಮಾನ ಮಾಡ್ತಾನೆ, ಇದು ಮನುಷ್ಯರ ಕಾರ್ಯ ಅಲ್ಲ. ಅದ್ರ ಸಲ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ ಎಂಬುದಾಗಿ. ತೀರ್ಪು ಮಾಡುವಂತ ಕೆಲಸ ಯಾರ್ದ್ರಿ? ದೇವರು. ಹಲ್ಲೆಲೂಯಾ. ನಮ್ಮ ಬೆನ್ನು ನಮಗೆ ಕಾಣಲ್ಲ, ಇನ್ನೊಬ್ರು ಕುರಿತು ತಿರುಗಿ ಬಿದ್ದಂಥವ್ರು, ಆದ್ರೆ ಏನಾಗಿ ತೀರ್ಪು ಮಾಡೋದಕ್ಕೆ ನಮ್ಮಿಂದ ಆಗುತ್ತಾ? ಆಗಲ್ಲ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಅವರು ದೇವರು ಪ್ರತಿಷ್ಠಿಸಿರತಕ್ಕಂಥ ವ್ಯಕ್ತಿಗಳನ್ನ ಏನ್ ಮಾಡ್ತಾ ಇದ್ದಾರೆ? ನಿಂದಿಸ್ತಾ ಇದ್ದಾರೆ, ಹಿಂಸಿಸ್ತಾ ಇದ್ದಾರೆ, ಭಯಂಕರವಾದಂತ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇಸ್ರಾಯೇಲರ ಮಧ್ಯದಲ್ಲಿ ಅವಮಾನ ತರುವಂತ ರೀತಿಯಲ್ಲಿ ಅವ್ರನ್ನ ನಡೆಸಬೇಕಂತೇಳಿ ಅಂದುಕೊಂಡು ಪ್ಲಾನ್ ಮಾಡಿ, ಹುನ್ನಾರ ಮಾಡಿ ಏನೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಅವರು ತೋಡಿದ ಗುಂಡಿಯಲ್ಲಿ ಅವರು ಬೀಳಬೇಕಾಯಿತು. ಹಲ್ಲೆಲೂಯಾ. ಅವರು ಮಾಡಿದ್ದೆ ಅವರು ಉಣ್ಣಬೇಕಾಯ್ತು. ಅದಕ್ಕಾಗಿ ಅವರು ದೇವರವರಿಗೆ ಪ್ರತ್ಯೇಕವಾದಂತ ಶಿಕ್ಷೆಯನ್ನ ಕೊಡ್ತಾನೆ. ಪ್ರೇರ ಓದ್ತಿರಿ 30ನೇ ವಚನ. ತಪ್ಪಿ ಹೋದಂತ ತಂದೆ ತಾಯಿಗಳು, 16ನೇ ಅಧ್ಯಾಯ 30ನೇ ವಚನ. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನ ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯ್ದೆರೆದು ಇವರನ್ನ, ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ, ಇವರು ಯೆಹೋವನನ್ನ ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯ್ದೆರೆದು ಅವರನ್ನು, ಅವರ ಮನೆಯವರನ್ನು, ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನ ಮುಚ್ಚಿಕೊಂಡಿತ್ತು. ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು. ಅವರ ಸುತ್ತಲಿದ್ದ ಇಸ್ರಾಯೇಲರೆಲ್ಲರೂ ಸಾಯುವವರ ಹಾಹಾಕಾರವನ್ನ ಕೇಳಿ ಭೂಮಿಯು ನಮ್ಮನ್ನೂ ನುಂಗೀತೆಂದು ಓಡಿ ಹೋದರು. ಹಲ್ಲೆಲೂಯಾ. ನೋಡ್ರಿ, ದೇವರು ನೇಮಕ ಮಾಡಿದಂತ, ದೇವರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಸೇವಕನಿಗೆ ವಿರುದ್ಧವಾಗಿ ಮಾತಾಡಿದಾಗ, ಸುಳ್ಳನ್ನು ಕಲ್ಪಿಸಿ ಇತರರಿಗೆ ಹೇಳಿದಾಗ ಅಪೂರ್ವವಾದಂಥ ಶಿಕ್ಷೆ ಪ್ರಿಯರು. ಎಂತಹ ಶಿಕ್ಷೆ ಅದು? ಅಪೂರ್ವ. ಭೂಮಿಯೇ ಬಾಯ್ತಿರುತ್ತಂತೆ. ಅವ್ರು ನೇರವಾಗಿ ಎಲ್ಲಿ ಇಳಿದೋದ್ರಂತೆ? ಪಾತಾಳಕ್ಕೆ ಇಳಿದು ಹೋದ್ರು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಪಾತಾಳಕ್ಕೆ ಅವರು ಸಜೀವಿಗಳಾಗಿ ಸರ್ವಸ್ವ ಸಮೇತವಾಗಿ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯಕ್ತಿಗಳು ಕೂಡ ಏನಾದ್ರಂತೆ? ಇಳಿದು ಹೋದ್ರ ಪ್ರೇರ. ಇವತ್ತಿನ ದಿವಸ ತಂದೆ ತಾಯಿಗಳೇ, ನೀವು ಯಾವ ರೀತಿಯಾಗಿದ್ದೀರಾ? ಭಕ್ತಿಯ ವಿಷಯದಲ್ಲಿ ದೇವರನ್ನ ಮೆಚ್ಚಿಸುವಂತವರಾಗಿದ್ದೀರಾ? ಮನುಷ್ಯರನ್ನ ನೋಡುವಂತವರಾಗಿದ್ದೀರಾ? ಹೊಟ್ಟೆ ಕಿಚ್ಚು ಬುದ್ಧಿ ಇದೆಯಾ? ಮಕ್ಕಳನ್ನ ಭಯಭಕ್ತಿಯಲ್ಲಿ ಬೆಳೆಸಲಾರದಂತ ಸ್ಥಿತಿ ಇದೆಯಾ? ಆದ್ರೆ ಕೋರಾಹನ ಮಕ್ಕಳು ಮೋಶೆಯನ್ನ ಹಿಂಬಾಲಿಸ್ತಾ ಇದ್ದಾರೆ ಪ್ರೇರ. ಅದಕ್ಕಾಗಿ ನೀವು ಕೀರ್ತನೆಗಳ ಪುಸ್ತಕವನ್ನ ತೆಗೆದಿದ್ದೆ ಆದ್ರೆ ಅನೇಕ ಕೀರ್ತನೆಗಳನ್ನು ಅವ್ರು ಏನ್ ಮಾಡಿದ್ದಾರೆ? ರಚಿಸಿದ್ದಾರೆ ಪ್ರೇರ. 42ನೇ ಕೀರ್ತನೆಯಿಂದ ಹಿಡಿದು ಅಲ್ಲಿ ನಾವು ನೋಡುವಾಗ ಕೋರಾಹನ ಮಕ್ಕಳ ಕೀರ್ತನೆಗಳು ಎಂಬುದಾಗಿರುತ್ತೆ ಪ್ರೇರ. ಹಲ್ಲೆಲೂಯಾ. ಪ್ರೇಸ್. ಅವರ ಒಂದೊಂದು ಕೀರ್ತನೆಯಲ್ಲಿಯೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಆತ್ಮೀಯ ಅರ್ಥಗಳು, ಆತ್ಮೀಯ ಆಳವಾದಂಥ ವಿಷಯಗಳು, ಅವರು ತಂದೆ ತಾಯಿ ತಪ್ಪು ಮಾಡಿ ಭೂಮಿ ನುಂಗಿಬಿಟ್ಟಂತ ವಿಷಯಗಳು, ಸರ್ವಾಧಿಕಾರಿ ದೇವರೇ ಎಂಬುದಾಗಿ ಹೇಳಿದಂತ ವಿಷಯಗಳು ಎಲ್ಲವೂ ಕೂಡ ಏನಾಗಿದ್ದಾವೆ? ಅವರು ಲಿಖಿತಪಡಿಸಿದ್ದಾರೆ ಪ್ರಿಯ. ಯಾರೀ? ಕೋರಾಹನ ಮಕ್ಕಳು. ಈ ತಂದೆ ತಾಯಿಗಳು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ರು. ದೇವರ ನೇಮಕ ಮಾಡಿದಂತ ಪ್ರತಿಷ್ಠಿಸಿರ್ತಕ್ಕಂಥ ಸೇವಕನಿಗೆ ವಿರುದ್ಧವಾಗಿ ತಿರುಗಿ ಬಿದ್ರು. ಆದ್ರೆ ಮಕ್ಕಳು ತಿರುಗಿ ಬೀಳಲಿಲ್ಲ. ಮಕ್ಕಳು ದೇವರನ್ನ ಏನ್ ಮಾಡಿದ್ರಿ? ನಂಬಿದ್ರು ಪ್ರೇರ. ಅವರ ವಂಶ ಮುಂದೆ ಬೆಳೆಯುವುದಕ್ಕೆ ಪ್ರಾರಂಭವಾಯಿತು ಪ್ರೇರೆ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ವಂಶದ ಮೂಲಕವಾಗಿಯೇ ಮುಂದೆ ವಚನಗಳಲ್ಲಿ ನಾವು ನೋಡುವಾಗ ಸಮುವೇಲನು ಕೂಡ ಬಂದನು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡೆದು ದೇವರನ್ನ ಮಹಿಮೆ ಪಡಿಸೋಣ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಯಾಕಂದ್ರೆ ದೇವರು ನ್ಯಾಯ ತೀರ್ಪನ್ನ ಮಾಡ್ತಾನೆ. ಮಕ್ಕಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತಾ ಇತ್ತು. ಆದ್ರೆ ತಂದೆ ತಾಯಿಗಳು, ಅವರ ಸಂಗಡ ಇರ್ತಕ್ಕಂಥ ಎಲ್ಲ ಇಸ್ರಾಯೇಲರು ಯಾರ್ಯಾರು ಇದ್ರು ಅವರ ಪರವಾಗಿ ಅವರೆಲ್ಲರೂ ಕೂಡ ನಾಶವಾಗಿ ಹೋದ್ರು. ಆದ್ರೆ ಕೋರಾಹನ ಮಕ್ಕಳು ಮಾತ್ರ ಕೂಡ ನಾಶವಾಗಿ ಹೋಗಲಿಲ್ಲ ಪ್ರೇರ. ಅದಕ್ಕಾಗಿ ಇವತ್ತು ನಾವು ತಿಳ್ಕೊಳ್ಬೇಕು, ತಂದೆ ತಾಯಿಗಳೇ, ನೀವು ಯಾವ ರೀತಿಯಾಗಿ ನಿಮ್ಮ ಭಕ್ತಿಯ ಜೀವಿತವನ್ನ ಕಟ್ಟಿಕೊಂಡಿದ್ದೀರಿ ಎಂಬುದಾಗಿ. ದೇವರ ಸಂಗಡ ಒಳ್ಳೆಯ ಸಂಬಂಧವುಳ್ಳವರಾಗಿದ್ದೀರಾ? ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಕುಟುಂಬಗಳ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಯೆಹೋಶುವನ ಕುಟುಂಬವನ್ನು ನಾವು ನೋಡುವಾಗ ಯೆಹೋಶುವನು ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದ್ರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ
ಸೇವಿಸುವೆವು. ಹಲ್ಲೆಲೂಯ. ಆತನು ತನ್ನನ್ನ, ತನ್ನ ಕುಟುಂಬ, ತನ್ನ ಮಕ್ಕಳನ್ನ ದೇವರಿಗೆ ಪ್ರತಿಷ್ಠಿಸಿದಂತ ಕುಟುಂಬವಾಗಿ ಆತನು ಏನ್ ಮಾಡಿದಾನೆ, ಇರಿಸಿಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರಿಯರೇ, ಅನೇಕ ಕುಟುಂಬಗಳಿದಾವೆ ಪ್ರಿಯರೇ. ಒಂದೊಂದು ಕುಟುಂಬವೂ ಕೂಡ ಒಂದೊಂದು ದೇವರಿಗೆ ಯಾವುದೋ ಒಂದು ವಿಷಯದಲ್ಲಿ ವಿಧೇಯತೆಯನ್ನ ತೋರಿಸಿದಂತ ಕುಟುಂಬಗಳಾಗಿ ಅವು ಇದಾವೆ ಪ್ರಿಯರೇ. ಅದಕ್ಕಾಗಿ ಅವರ ವಂಶದಲ್ಲಿ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳು ಆಶೀರ್ವಾದ ತರುವಂತ ಆಶೀರ್ವಾದಕರವಾದಂತ ಮಕ್ಕಳಾಗಿ ಅವರು ಬೆಳೆದರು ಪ್ರಿಯರೇ. ಇವತ್ತಿನ ದಿವಸ ತಂದೆ ತಾಯಿಗಳೇ, ನೀವು ತಪ್ಪಿ ಹೋದಂತ ಸ್ಥಿತಿಯಲ್ಲಿ ಇದ್ದೀರಾ. ಸೃಷ್ಟಿಕರ್ತನಾದಂತ ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲಾರದ ಸ್ಥಿತಿಯಲ್ಲಿ ಇದ್ದೀರಾ. ಹೊಟ್ಟೆ ಕಿಚ್ಚು ಪಡುವಂತವರಾಗಿ ಇದ್ದೀರಾ. ದೇವರನ್ನ ನೀವು ನೋಡಬೇಕಾದ್ರೆ, ದೇವರನ್ನ ಕಾಣಬೇಕಾದ್ರೆ ಪರಿಶುದ್ಧತೆ, ಆ ಒಂದು ಕೆಲವೊಂದು ಜವಾಬ್ದಾರಿಗಳನ್ನು ಹಿಂದೆ ತಿಳಿಸಿದ ಆ ಜವಾಬ್ದಾರಿಗಳಲ್ಲಿ ನೀವು ಜೀವಿಸುವಂತವರು ಆಗಿದ್ದೀರಾ. ನಿಮ್ಮ ಪ್ರಾಧಾನ್ಯತೆ ಮೊದಲನೇದಾಗಿ ದೇವರಿಗೆ ಇದೆಯಾ ಅಥವಾ ಲೋಕಕ್ಕೆ ಇದೆಯಾ? ತಂದೆ ತಾಯಿಗಳ ಇವತ್ತಿನ ದಿವಸ ಕೋರಹ ದಾತನ ಅಭಿರಾಮೋಪಾದಿಯಲ್ಲಿ ನೀವು ದೇವರಿಗೆ ತಿರುಗಿ ಬೀಳಬೇಡ್ರಿ. ದೇವರು ಆತನು ಎಲ್ಲದರ ಮೇಲೆ ಇರುವಂತಹ ಆತನಾಗಿದ್ದಾನೆ, ಸರ್ವಾಧಿಕಾರಿ ದೇವರು ಎಂಬುದಾಗಿ ಕೋರಹನ ಮಕ್ಕಳೇ ಬರೆದಿರ್ತಕ್ಕಂಥ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಂದ್ಸಾರಿ ನೀವು ಕೀರ್ತನೆಗಳ ಪುಸ್ತಕ ತೆಗಿರಿ. 46ನೇ ಕೀರ್ತನೆ 10ನೇ ವಚನ. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ನೋಡ್ರಿ, ಮಕ್ಕಳು ದೇವರನ್ನ ಅಂಟಿಕೊಂಡು, ಹಲ್ಲೆಲೂಯಾ. ಆದರೆ ತಂದೆ ತಾಯಿಗಳು ದೇವರನ್ನು ಬಿಟ್ಟು ಅವರ ಮೂಲಕವಾಗಿ ಎಂಥ ಆತ್ಮೀಯ ಆಳವಾದಂಥ ಅರ್ಥವನ್ನು ಕೊಡುವಂಥ, ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥ ಅನೇಕ ಪಾಠಗಳನ್ನು ನಾವು ಕೀರ್ತನೆಗಳಲ್ಲಿ ಕಲಿತೀವಿ ಪ್ರಿಯರೇ. ಹಲ್ಲೆಲೂಯಾ. ಕಾರಣ ಒಂದೇ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ತಂದೆ ತಾಯಿಗಳು ಅಲ್ಲಿ ದೇವರಿಗೆ ಅವರು